ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸರ್ ಪೋಸ್ಟ್ ಆಫೀಸ್ GDS ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ರಿ ಇವತ್ತು ಬೆಳಗ್ಗೆ ಏನೈತಿ ಒಂದು ವಿಡಿಯೋ ಮಾಡಿ ತಿಳಿಸಿನು ನೀವು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗವು ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಇವತ್ತು ಬೆಳಗ್ಗೆ ವಿಡಿಯೋ ಮಾಡಿ ತಿಳಿಸಿನು ಅದ್ರ ತೆಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನ್ನ ಟೆಲಿಗ್ರಾಮ್ದಾಗೂ ಮೆಸೇಜ್ ಮಾಡತ್ತಿದ್ರೆ ಸರ್ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿ ಅದಾವ ಅಂತ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರೆ ಸೊ ಅದಕ್ಕಾಗಿ ನೋಡ್ರಿ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿ ಅದಾವ ಮತ್ತು ಯಾವ ಡಿವಿಷನ್ ಒಳಗೆ ಎಷ್ಟು ವೇಕೆನ್ಸಿ ಅದಾವ ಮತ್ತು ಹೈಯೆಸ್ಟ್ ವೇಕೆನ್ಸಿಗಳನ್ನ ಈ ಸಲ ಎಲ್ಲಿ ಕಲ್ಪಾರ್ ಮಾಡ್ಯಾರ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ ನೀವೇನೈತಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅದನ್ನು ಕಂಪ್ಲೀಟಾಗಿ ನೋಡೋಣ ಮತ್ತು ಇನ್ನೊಂದು ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ GDS ಬಗ್ಗೆ ಏನೇ ಅಪ್ಡೇಟ್ ಬರ್ತಾರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು ಸ್ನೇಹಿತರೆ ಮೊದಲು ನೋಡ್ರಿ ಗೂಗಲ್ ಓಪನ್ ಮಾಡ್ಕೋರಿ ಗೂಗಲ್ ಓಪನ್ ಮಾಡಿದ ತಕ್ಷಣ GDS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ ಇಲ್ಲಿ ನೋಡ್ಬೋದು ಒಂದೇದೇನು ಆಪ್ಷನ್ ಐತ್ಲೇ ಇದೆ ಇಂಡಿಯಾ ಪೋಸ್ಟ್ ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಬೇಕಾದ್ರೆ ನೋಡಿರಿ ಇದ್ರ ಡೈರೆಕ್ಟ್ ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಅಲ್ಲಿ ಕ್ಲಿಕ್ ಮಾಡಿರಿ ನಿಮಗೆ ಡೈರೆಕ್ಟ್ ಏನೈತಿ ಈ ರೀತಿಯಾಗಿ ಏನೈತಿ ಪೇಜ್ ಓಪನ್ ಆಕತಿ ಇಲ್ಲಿ ನೋಡ್ಬೋದು ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇವತ್ತು ಬೆಳಗ್ಗೆ ಏನೈತಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಿನು 31/8/2026ರಿಂದ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರ್ತೈತಿ ನೆಕ್ಸ್ಟ್ ನೋಡ್ರಿ ಅಪ್ಲಿಕೇಶನ್ 2/9/2026ರಿಂದ ಸ್ಟಾರ್ಟ್ ಆಕತಿ ಕೊನೆಯ ದಿನಾಂಕ 21/9/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ನೀವು ಅಪ್ಲಿಕೇಶನ್ ಹಾಕುಮುಂದೆ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ನೀವು ತಿದ್ದುಪಡಿ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿರಿ 23/9/2026ರಿಂದ 24/9/2026 ನಿಮ್ಗೆ ನೋಡಿರಿ ಒಂದು ದಿನ ಟೈಮಿಂಗ್ ಇದ್ದಿರ್ತೈತಿ ನೀವು ಏನಾದರೂ ಚೇಂಜಸ್ ಏನಾದರೂ ಕರೆಕ್ಷನ್ ಮಾಡ್ಕೋದಿತ್ತಂದ್ರೆ ಕರೆಕ್ಷನ್ ಮಾಡ್ಕೋಬಹುದು ಮತ್ತು ನೋಡಿರಿ ಇವತ್ತು ಬೆಳಗ್ಗೆ ಏನೈತಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಕವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಕವು ಅಂತೇಳಿ ಇವತ್ತು ಬೆಳಗ್ಗೆ ಏನೈತಿ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಿನು ನನ್ನ ಚಾನಲ್ ಒಳಗೆ ನೋಡಿರಿ ಅಪ್ಲೋಡ್ ಮಾಡಿನು ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಏನೈತಿ ವಿಡಿಯೋ ನೋಡಿರಿ ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸರ್ ನಮ್ಮ ಕರ್ನಾಟಕದವರಿಗೆ ಎಷ್ಟು ವೇಕೆನ್ಸಿ ಇದಾವ್ರಿ ಇದನ್ನು ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರೆ ಇಲ್ಲಿ ನೋಡಿರಿ ಜಸ್ಟ್ ಏನೈತಿ ಸಿಂಪಲ್ ಆಗಿ ಇಲ್ಲಿ ವೇಕೆಂಟ್ ಪೋಸ್ಟ್ ಏನೈತಿ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಸರ್ಕಲ್ ಡಿವಿಷನ್ ಕೇಳ್ತೈತಿ ಇಲ್ಲಿ ನೋಡಿರಿ ಸೆಲೆಕ್ಟ್ ಸರ್ಕಲ್ ಇದೇನೈತಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಕರ್ನಾಟಕ ಸರ್ಕಲ್ ಇಲ್ಲಿ ಚೂಸ್ ಮಾಡ್ಕೊರಿ ನೆಕ್ಸ್ಟ್ ನೋಡಿರಿ ಸೆಲೆಕ್ಟ್ ಡಿವಿಷನ್ ಇಲ್ಲಿ ಯಾವ ಡಿವಿಷನ್ ನೀವು ಅಪ್ಲಿಕೇಶನ್ ಹಾಕ್ತೀರಿ ಮತ್ತು ಯಾವ ಡಿವಿಷನ್ದಾಗ ಎಷ್ಟು ವೇಕೆನ್ಸಿ ಅದಾವೆ ಇಲ್ಲಿ ನೋಡ್ಕೋಬೋದು ಈ ಸಿಂಪಲಾಗಿ ನೋಡ್ರಿ ಒಂದು ಕ್ಲಿಕ್ ಮಾಡಿ ತೋರಿಸ್ತಾನು ಈಗ ಬಾಗಲಕೋಟೆ ಡಿವಿಷನ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಟೋಟಲಾಗಿ ಎಷ್ಟು ವೇಕೆನ್ಸಿ ಅದಾವೆ ಟೋಟಲಾಗಿ 16 ವೇಕೆನ್ಸಿ ಅದಾವೆ ಬಾಗಲಕೋಟೆ ಡಿವಿಷನ್ ಒಳಗೆ ಟೋಟಲಾಗಿ 16 ವೇಕೆನ್ಸಿ ಅದಾವೆ ಮತ್ತು ನೋಡಿರಿ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಒಳಗೆ ಎಷ್ಟು ವೇಕೆನ್ಸಿ ಅದಾವೆ ಮತ್ತು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಒಳಗೆ ಎಷ್ಟು ವೇಕೆನ್ಸಿ ಅದಾವೆ ಮತ್ತು ಕ್ಯಾಟಗರಿ ವೈಸ ಮತ್ತು ಡಾಕ್ ಸೇವಕ್ ಒಳಗೆ ಎಷ್ಟು ವೇಕೆನ್ಸಿ ಅದಾವೆ ಇಲ್ಲಿ ನೋಡ್ಕೋಬಹುದು ಪ್ರತಿಯೊಂದು ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡಿರಿ ಬಾಗಲಕೋಟೆ ಆದಮೇಲೆ ಬಳ್ಳಾರಿ ಡಿವಿಷನ್ ಇಲ್ಲಿ ಕ್ಲಿಕ್ ಮಾಡಿರಿ ಟೋಟಲಾಗಿ ಎಷ್ಟು ಅಂದ್ರೆ ಟೋಟಲಾಗಿ ಬಳ್ಳಾರಿ ಡಿವಿಷನ್ ಒಳಗೆ 34 ವೇಕೆನ್ಸಿ ಅದಾವು ನೆಕ್ಸ್ಟ್ ನೋಡಿರಿ ಈ ರೀತಿಯಾಗಿ ನೀವು ಪ್ರತಿಯೊಂದು ಡಿವಿಷನ್ದ ವೇಕೆನ್ಸಿ ಚೆಕ್ ಮಾಡ್ಕೋಬೋದು ಹೈಯೆಸ್ಟ್ ನೋಡಿರಿ ಎಷ್ಟು ಹೈಯೆಸ್ಟ್ ಯಾವ್ದ್ರೋಗ ಅಂದ್ರೆ ತುಮಕೂರ್ದಾಗೇನೋ ಹೈಯೆಸ್ಟ್ ಇದ್ದಂಗೆ ಅದಾವ ಇಲ್ಲಿ ನೋಡಿರಿ ತುಮಕೂರು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೋಟಲಾಗಿ ಇಲ್ಲಿ ನೋಡಿರಿ ತುಮಕೂರ್ದಾಗ ನೋಡಿರಿ ಈ ಸಲ ಹೈಯೆಸ್ಟ್ ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರು ಟೋಟಲಾಗಿ 64 ವೇಕೆನ್ಸಿಗಳು ತುಮಕೂರು ಡಿವಿಷನ್ದಾಗ ಅದಾವ ಇಲ್ಲಿ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ದಾಗ ಎಷ್ಟು ಅದಾವು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ದಾಗ ಎಷ್ಟು ಅದಾವು ನೋಡ್ಕೋಬೋದು ಮತ್ತು ಪೋಸ್ಟ್ ಆಫೀಸ್ ಮತ್ತು ಕ್ಯಾಟಗರಿ ಇಲ್ಲಿ ಪಿನ್ ಕೋಡ್ ಇದೆಲ್ಲ ಇದ್ದಿರ್ತೈತಿ ಇದು ಅಪ್ಲಿಕೇಶನ್ ಹಾಕುಮುಂದೆ ಇದೆಲ್ಲ ಯೂಸ್ ಆಕತಿ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಮೊದಲು ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ಅವಸರ ಮಾಡಿ ಅಪ್ಲಿಕೇಶನ್ ಹಾಕಬೇಡ್ರಿ ನಿಮಗೆ ನೋಡಿರಿ 2024 ಕಟ್ಟಪ್ಪ ಮತ್ತು 2026 ಇದ್ರೊಳಗೆ ಫೆಬ್ರವರಿ ಒಳಗೆ ಏನು ಕಲ್ಪಾರ್ ಮಾಡಿದ್ರಲ್ಲ ಅದನ್ನು ಕಟ್ಟಪ್ಪ ಏನೈತಿ ನಾಳೆ ಬೆಳಗ್ಗೆ ಏನೈತಿ ಅದ ವಿಡಿಯೋ ಮಾಡಿ ತಿಳಿಸ್ತಾನೋ ಮತ್ತು ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡಿರಿ ಕಮೆಂಟ್ ಸೆಕ್ಷನ್ ಇಟ್ಟಿರ್ತಾನೋ ಕಮೆಂಟ್ಸ್ ಕೂಡ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೇಳತ್ತಿದ್ರೆ ಸರ್ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿ ಅದಾವ್ರಿ ಎಷ್ಟು ವೇಕೆನ್ಸಿ ಅದಾವ ಅಂಥೇಳಿ ಸೊ ಅದಕ್ಕಾಗಿ ನೋಡಿರಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂಥೇಳಿ ಈ ವಿಡಿಯೋ ಮಾಡಿ ತಿಳಿಸಿನು ಮತ್ತು ನೋಡಿರಿ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು ಮತ್ತು ಎಲ್ಲಿ ಎಷ್ಟು ಕಟಪ್ ನಿಲ್ತೈತಿ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಇದ್ರ ಬಗ್ಗೆ ನೋಡಿರಿ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಒಂದೊಂದಾಗಿ ವಿಡಿಯೋ ಮಾಡಿ ತಿಳಿಸ್ತಾನೋ ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್.